ಬೆಳಗ್ಗೆ 4 ಗಂಟೆಗೆ ಬಂದಂಥ ನಾವು ನಮಗೆ ಟೋಕನ್ನು 1, 2, 3 ಸಿಗುತ್ತೆ ಅಂತ ಅಂದ್ಕೊಂಡ್ರೆ ನಮಗೆ ಸಿಕ್ಕಂಥ ಟೋಕನ್ ನಂಬರ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ನಾನು ರೀಸೆಂಟಾಗಿ ಈ KSIC ಮೈಸೂರು ಸಿಲ್ಕ್ನ ಪರ್ಚೇಸ್ ಮಾಡಿದೆ ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ನಾನು ಯಾವ ಸೀರೆ ತೊಗೊಂಡೆ, ಅದು ಎಷ್ಟು ದುಡ್ಡಾಯಿತು ಅಂತ ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಫಸ್ಟ್ ಥಿಂಗ್ ಫಸ್ಟ್, ಸುಮಾರು ಜನ ಅಂದ್ಕೊಂಡಿರೋದು ಇದು ಬರೀ ಒಂದೇ ಒಂದು ಔಟ್ಲೆಟ್ ಇದೆ, ಅದು ಮೈಸೂರಲ್ಲಿ ಅಂತ, ವಿಚ್ ಈಸ್ ರಾಂಗ್. ಈ ಔಟ್ಲೆಟ್ಗಳು ಮೈಸೂರು, ಬೆಂಗಳೂರು, ಚನ್ನಪಟ್ಟಣ, ದಾವಣಗೆರೆ ಈ 4 ಸಿಟೀಸಲ್ಲಿದೆ. ಬೆಂಗಳೂರಲ್ಲಿ ಮತ್ತು ಮೈಸೂರಲ್ಲಿ ಇದರದ್ದು ಒಂದು 4-5 ಔಟ್ಲೆಟ್ಗಳಿದೆ. ನಾನು ಹೋಗಿದ್ದು ಮೈಸೂರು ಔಟ್ಲೆಟ್ಗೆ. ಎಲ್ಲ ಔಟ್ಲೆಟ್ಗಳಲ್ಲೂ ಸೇಮ್ ಸಿಸ್ಟಮ್ನ ಫಾಲೋ ಮಾಡ್ತಾರೆ. ಮತ್ತೆ ಈ ಔಟ್ಲೆಟ್ಗಳು ಮಂಡೇ ಟು ಸ್ಯಾಟರ್ಡೆ ಮಾತ್ರ ಓಪನ್ ಇರುತ್ತೆ, ಸಂಡೇ ಎಲ್ಲ ಔಟ್ಲೆಟ್ಗಳು ಕ್ಲೋಸ್ ಆಗಿರುತ್ತೆ. ಇನ್ನು ಕಲೆಕ್ಷನ್ಸಿಗೆ ಬಂದ್ರೆ ಮಂಡೇ ಟು ಫ್ರೈಡೆ ಪ್ರತಿ ಔಟ್ಲೆಟ್ ಅಲ್ಲೂ 40 ಸೀರೆಗಳನ್ನ ತರಿಸ್ತಾರೆ. ಶನಿವಾರ ಮಾತ್ರ 150 ಸೀರೆಗಳನ್ನ ಪ್ರತಿ ಔಟ್ಲೆಟ್ ಅಲ್ಲೂ ತರಿಸ್ತಾರೆ. ಇದೇ ಕಾರಣಕ್ಕೆ ಶನಿವಾರದೊತ್ತು ತುಂಬಾ ಕ್ಯೂ ಇರುತ್ತೆ, ಯಾಕಂದ್ರೆ 150 ಪೀಸಸ್ ಇರುತ್ತೆ ಅಂತ. ಇನ್ನು ಪ್ರೈಸ್ ರೇಂಜಿಗೆ ಬಂದ್ರೆ ನಾನು ನೋಡಿದಾಗ 27-28ರಿಂದ ಶುರು ಆಗುತ್ತೆ, ಅಲ್ಲಿಂದ 2-2.5 ಲಕ್ಷದವರೆಗೂ ಪ್ರೈಸ್ ರೇಂಜ್ ಇದೆ. ಇನ್ನು ಟೋಕನ್ ವಿಚಾರಕ್ಕೆ ಬರೋದಾದ್ರೆ ಮಂಡೇ ಟು ಫ್ರೈಡೆ ನೀವೇನಾದ್ರೂ ಬೆಳಗಿನ ಜಾವ 4 ಗಂಟೆಗೆ ಹೋಗಿ ಔಟ್ಲೆಟ್ ಹತ್ರ ಕಾಯ್ತಾ ಇದ್ರೆ ನಿಮ್ಮ ಟೋಕನ್ 1ರಿಂದ 10 ಒಳಗಿರುತ್ತೆ. ಶನಿವಾರದೊತ್ತು ನಿಮ್ಗೇನಾದ್ರೂ 1ರಿಂದ 10 ಒಳಗೆ ನಿಮ್ಮ ಟೋಕನ್ ಇರಬೇಕು ಅಂತ ಆದ್ರೆ ನೀವು ಹಿಂದಿನ ದಿನ ಸಂಜೆನೆ ಹೋಗಿ ಔಟ್ಲೆಟ್ ಹತ್ರ ಕಾಯ್ತಾ ಕೂತಿರ್ಬೇಕಾಗತ್ತೆ. ಐ ಆಮ್ ನಾಟ್ ಕಿಡಿಂಗ್ ಹಿಯರ್, ದಿಸ್ ಇಸ್ ದ ರಿಯಾಲಿಟಿ. ಯಾಕೆ ಟೋಕನ್ 1 to 10 ಇರಬೇಕು ಅಂತಂದ್ರೆ ಇಲ್ಲಿ ಎಲ್ಲರನ್ನೂ ಒಟ್ಟಿಗೆ ಬಿಡಲ್ಲ ಶೋರೂಮಿಗೆ. 10 ಜನದ್ದು ಬ್ಯಾಚ್ ಮಾಡ್ತಾರೆ ಅಕಾರ್ಡಿಂಗ್ ಟು ಟೋಕನ್. 1 to 10 ಒಂದು ಬ್ಯಾಚು, 11 to 20 ಒಂದು ಬ್ಯಾಚ್, ಈ ಥರ. ಸೊ ಫಸ್ಟ್ ಬ್ಯಾಚಲ್ಲಿ ನೀವೇನಾದರೂ ಹೋದರೆ ನಿಮಗೆ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ ಅಂತ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇಲ್ಲಿ ನಿಮಗೆ ಅರ್ಧ ಗಂಟೆ 1 ಗಂಟೆ ಟೈಮ್ ಕೊಡಲ್ಲ ಚೂಸ್ ಮಾಡೋಕ್ಕೆ. ಒಂದೊಂದು ಬ್ಯಾಚಿಗೆ 10 ನಿಮಿಷ ಟೈಮ್ ಕೊಡೋದು. 10 ನಿಮಿಷದಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಚೂಸ್ ಮಾಡ್ಕೊಳ್ಬೇಕು. ಮತ್ತೆ ಇಲ್ಲಿ ಫೋನ್ ಅಲೋ ಇರಲ್ಲ, ನೀವು ವಿಡಿಯೋ ಕಾಲ್ ಕೂಡ ಮಾಡೋಂಗಿರಲ್ಲ, ನಾರ್ಮಲ್ ಕಾಲ್ ಕೂಡ ಮಾಡೋಂಗಿರಲ್ಲ, ಫೋಟೋ ತೆಗೆದು ಕೂಡ ಕಳ್ಸೋಂಗಿರಲ್ಲ. ಸೊ ನಿಮ್ಗೆ ಯಾವ ಕಲರ್ ಬೇಕು ಅಂತ ಹೋಗೋಕ್ಕೂ ಮುಂಚೆನೆ ಡಿಸೈಡ್ ಮಾಡ್ಕೊಂಡು ಹೋಗಿ ಆ ಕಲರ್ಸ್ ಇದ್ರೆ ನೀವು ಚೂಸ್ ಮಾಡ್ಕೊಳ್ಬಹುದು. ನಮಗೆ ಬೇಡ ಅಂತಂದ್ರೆ ನೀವು ಹಂಗೆ ವಾಪಸ್ ಕೂಡ ಬರ್ಬೋದು. ಅನದರ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಅಲ್ಲಿ ಒಬ್ಬರಿಗೆ ಒಂದೇ ಸೀರೆ ಕೊಡೋದು. ನಾನು ಹೋದೆ ನಂಗೆ 2 ಸೀರೆ ಬೇಕು, 2 ಸೀರೆ ತಗೊಳ್ತೀನಿ ಅಂದ್ರೆ ಅದು ಅಲೌ ಇಲ್ಲ, ಒಬ್ಬರಿಗೆ ಒಂದೇ ಸೀರೆ. ಮತ್ತೆ ಅವತ್ತು ಎಷ್ಟು ಸೀರೆಗಳಿದೆ ಅಷ್ಟು ಟೋಕನ್ಸ್ನ ಮಾತ್ರ ಇಶ್ಯೂ ಮಾಡ್ತಾರೆ. 40 ಸೀರೆ ಇದ್ರೆ 40 ಟೋಕನ್, 150 ಸೀರೆ ಇದ್ರೆ 150 ಟೋಕನ್ಸ್. ಅಕಸ್ಮಾತ್ ನಿಮಗೆ ಟೋಕನ್ ಸಿಗ್ಲಿಲ್ಲ ಅಂದ್ರೆ ನೀವು ವಾಪಸ್ ಬರೋದೇನು ಬೇಡ, ಕ್ಯೂ ಅಲ್ಲೇ ಲಾಸ್ಟ್ ಅಲ್ಲಿ ನಿಂತ್ಕೊಂಡ್ರೆ ಆಯ್ತು. 150 ಜನ ಸೀರೆ ಏನು ತಗೊಂಡಿರಲ್ಲ, ಸ್ವಲ್ಪ ಸೀರೆಗಳು ಮಿಕ್ಕಿರತ್ತೆ, ಬಟ್ ನಿಮಗೆ ತುಂಬಾ ಆಪ್ಷನ್ಸ್ ಇರಲ್ಲ ಅಷ್ಟೇ. ಟು ಬಿ ವೆರಿ ಫ್ರಾಂಕ್, ಇದು ನನ್ನ ಮೊದಲನೇ ಮೈಸೂರು ಸಿಲ್ಕ್ ಅಲ್ಲ, ನಾನು ಮುಂಚೆ ಕೂಡ ಪರ್ಚೇಸ್ ಮಾಡಿದ್ದೀನಿ, ಬಟ್ ಈ ಥರ ಕ್ಯೂ ಅಲ್ಲಿ ಹೋಗೋದೇನು ಇರಲಿಲ್ಲ. ನಾರ್ಮಲ್ ಸ್ಯಾರೀಸ್ನ ನಾವು ಹೆಂಗೆ ಪರ್ಚೇಸ್ ಮಾಡ್ತೀವಿ ಶೋರೂಮಿಗೆ ಹೋಗಿ, ಸೇಮ್ ಅದೇ ಸಿಸ್ಟಮ್ ಇತ್ತು. ಬಟ್ ಈಗ ಬಿಕಾಸ್ ಆಫ್ ಇನ್ಸ್ಟಾಗ್ರಾಮ್ ಡಿಮಾಂಡ್ ಜಾಸ್ತಿ ಆಗಿದೆ, ಬಟ್ ಸಪ್ಲೈ ಕಡಿಮೆ ಆಗಿರೋದ್ರಿಂದ ಆಲ್ ದಿ ಸಿಸ್ಟಮ್ಸ್ ಹ್ಯಾವ್ ಕಮ್. ಸೊ ಈ ಥರ ಕ್ಯೂ ಅಲ್ಲಿ ಹೋಗಿ ತೊಗೊಳ್ತಾ ಇರೋದು, ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಹೋಗಿದ್ದು ಮೈಸೂರು ಶೋರೂಮ್ಗೆ, NI ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರಣ್ಯಪುರದಲ್ಲಿರುವಂಥ ಶೋರೂಮ್ಗೆ ನಾನು ಹೋಗಿದ್ದು. ನಾವು ಹೋಗಿದ್ದು ಸ್ಯಾಟರ್ಡೆ ಬೆಳಗಿನ ಜಾವ 4 ಗಂಟೆಗೆ ನಾವು ಶೋರೂಮ್ ರೀಚ್ ಆದ್ವಿ. ಅವತ್ತು ಡ್ರಿಸ್ಲಿಂಗ್ ಕೂಡ ಇತ್ತು, ಲೈಟಾಗಿ ಮಳೆ ಬರ್ತಾ ಇತ್ತು. ಸೊ ನಾವು ಅಂದ್ಕೊಂಡು 4 ಗಂಟೆ ಆಗಿದೆ, ಮಳೆ ಬೇರೆ ಇದೆ, ಯಾರೂ ಜನ ಬಂದಿರಲ್ಲ. ಸೊ ನಮ್ಮದೇ ಟೋಕನ್ ನಂಬರ್ 1, 2, 3 ಆಗಿರುತ್ತೆ ಅಂತ ಅಂದ್ಕೊಂಡ್ವಿ, ಯಾಕಂದರೆ ನಾವು 3 ಜನ ಹೋಗಿದ್ವಿ. ಬಟ್ ಟು ಆರ್ ಶಾಕ್, ಅಲ್ಲಿ ನಮಗೆ ಸಿಕ್ಕಂಥ ಟೋಕನ್ 61, 62, 63 ಆಗಿತ್ತು. ನಾವು 4 ಗಂಟೆಗೆ ಹೋಗೋ ಅಷ್ಟರಲ್ಲಿ ನಮ್ಗಿಂತ ಮುಂಚೆ 60 ಜನ ಆಲ್ರೆಡಿ ಬಂದು ನಿಂತಿದ್ರು. ನನಗೆ ಫುಲ್ ಶಾಕ್ ಆಗಿ ಹೋಗಿ ಕೇಳಿದೆ ಅವ್ರಿಗೆ, ನೀವೆಲ್ಲ ಎಷ್ಟೊತ್ತಿಗೆ ಬಂದ್ರಿ ಅಂತ. ಅಲ್ಲಿ ಸ್ವಲ್ಪ ಜನ ಎಲ್ಲ ಹಿಂದಿನ ದಿನ ಸಂಜೆ ಅಂದರೆ ಶುಕ್ರವಾರ ಸಂಜೆ 6 ಗಂಟೆಗೆ ಬಂದು ಅವ್ರ ಕಾರನ್ನ ನಿಲ್ಲಿಸ್ಕೊಂಡು ಕಾರಲ್ಲೇ ಮಲ್ಕೊಂಡಿದ್ರಂತೆ. ಅಲ್ಲಿ ಗೇಟ್ ಓಪನ್ ಮಾಡೋದೇ ಬೆಳಗ್ಗೆ 8:15, ಟೋಕನ್ಸ್ 10 ಗಂಟೆಗೆ ಶುರು ಮಾಡ್ತಾರೆ. ಫಸ್ಟ್ ಬ್ಯಾಚ್ನ 10:15ಗೆ ಒಳಗೆ ಬಿಡ್ತಾರೆ. 10:15ಗೆ ಒಳಗೆ ಹೋಗೋಕ್ಕೆ ಅವರು ಹಿಂದಿನ ದಿನ ಸಂಜೆ 6 ಗಂಟೆಯಿಂದನೇ ಕಾಯ್ತಾ ಇದ್ದಾರೆ. ಮೈಸೂರು ಔಟ್ಲೆಟಲ್ಲಿ ಅಲ್ಲೇ ಸರ್ವಿಸ್ ರೋಡ್ ಇದೆ, ನಿಮ್ಮ ಕಾರ್ಗಳನ್ನ ಅಲ್ಲೇ ಪಾರ್ಕ್ ಮಾಡಿ ನೀವು ಕಾರ್ ಒಳಗೆ ಕುತ್ಕೊಳ್ಬೋದು. ಸೊ ಕಾರ್ ಇರೋರು ಹಿಂದಿನ ದಿನ ಸಂಜೆನೇ ಕಾರ್ನ ಅಲ್ಲಿ ಪಾರ್ಕ್ ಮಾಡಿ ಕಾರ್ ಒಳಗೆ ಕುತ್ಕೊಂಡು ಎಲ್ಲ ವೆಯ್ಟ್ ಮಾಡ್ತಾ ಇದ್ರು. ಯೂಶಲಿ ಶೋರೂಮ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ 8:15 ಗೇಟ್ ಓಪನ್ ಮಾಡಿದಾಗ ಎಲ್ಲರಿಗೂ ಚೇರ್ಸ್ ಮೇಲೆ ಕುತ್ಕೊಳ್ಳಿಕ್ಕೆ ಹೇಳ್ತಾರೆ. ಚೇರ್ಸ್ ಮೇಲೆ ಎಲ್ಲರೂ ಹೆಂಗೆ ಕುತ್ಕೊಂಡಿರ್ತಾರೋ ಅಕಾರ್ಡಿಂಗ್ಲಿ ಅವರು ಟೋಕನ್ಸ್ನ ಕೊಡ್ತಾರೆ. ಬಟ್ ನಮ್ಮಲ್ಲಿ ಏನಾಯಿತು ಅಂದರೆ, ನಾನು ಹೋದಾಗ ಅಲ್ಲಿ ನಮ್ಮ ಥರನೇ ಬಂದಂಥ ಕಸ್ಟಮರ್ಸು ಎಲ್ಲರದ್ದು ಹೆಸರನ್ನ ಬರ್ಕೊಳಕ್ಕೆ ಶುರು ಮಾಡಿದ್ರು. ಯಾರ್ಯಾರು ಬರ್ತಿದ್ರೋ ಅವ್ರು ಅಕಾರ್ಡಿಂಗ್ಲಿ ಹೆಸರುಗಳನ್ನ ಬರ್ಕೊಳಕ್ಕೆ ಶುರು ಮಾಡಿದ್ರು. ಅಕಾರ್ಡಿಂಗ್ಲಿ ಟೋಕನ್ಸ್ನು ಕೂಡ ಕೊಡೋಕ್ಕೆ ಶುರು ಮಾಡಿದ್ರು. ದಿಸ್ ಇಸ್ ಟೆಂಪರರಿ ಟೋಕನ್ಸ್. ಸೊ ಆ ಟೋಕನ್ಸ್ ಪ್ರಕಾರ ನಾವು 8:15ಗೆ ಡೋರ್ ಓಪನ್ ಮಾಡಿದಾಗ, ಅಂದರೆ ಗೇಟ್ಸ್ ಓಪನ್ ಮಾಡಿದಾಗ ಆ ಟೋಕನ್ಸ್ ಪ್ರಕಾರನೇ ನಾವು ಹೋಗಿ ಕೂತ್ವಿ. ಸೊ ಎಲ್ಲೂ ನುಗ್ಗಾಟ ಅಥವಾ ಜಗಳ ಏನೂ ಆಗಲಿಲ್ಲ. ಇಟ್ ವಾಸ್ ವೆರಿ ಪೀಸ್ಫುಲ್. 4 ಗಂಟೆಗೆ ನಾವಲ್ಲಿ ರೀಚ್ ಆದ್ವಿ. 8:15ಗೆ ಯೂಶಲಿ ಗೇಟ್ಸ್ನ ಓಪನ್ ಮಾಡಿ ಒಳಗೆ ಬಿಡ್ತಾರೆ, ಬಟ್ ಅವತ್ತು ಮಳೆ ಬರ್ತಿತ್ತು ಅಂತ
6:30ಗೆ ಗೇಟ್ಸ್ನ ಓಪನ್ ಮಾಡಿ ಒಳಗೆ ಬಂದು ಕುತ್ಕೊಳ್ಳಿ ಚೇರ್ಸಲ್ಲಿ ಅಂತ ಹೇಳಿದ್ರು. 10 ಗಂಟೆಗೆ ಟೋಕನ್ಸ್ ಕೊಡೋಕ್ಕೆ ಶುರು ಮಾಡಿದ್ರು. 10:30ಗೆ ಫಸ್ಟ್ ಬ್ಯಾಚ್ನ ಒಳಗೆ ಬಿಟ್ಟರು. ನಮ್ಮ ಬ್ಯಾಚ್ ಬರೋ ಅಷ್ಟರಲ್ಲಿ 12 ಗಂಟೆ ಆಗಿತ್ತು. 12 ಗಂಟೆಗೆ ನಾವು ಒಳಗೆ ಹೋಗಿದ್ದು. ಆ್ಯಂಡ್ ನಾನು ವಿಡಿಯೋದಲ್ಲೇ ಹೇಳ್ದಂಗೆ ನಮಗೆ ಕೊಡೋದು 10 ನಿಮಿಷ. 10 ನಿಮಿಷದಲ್ಲಿ ನಾವು ಸ್ಯಾರಿನೂ ಸೆಲೆಕ್ಟ್ ಮಾಡಬೇಕು, ಬಿಲ್ಲಿಂಗ್ ಮಾಡಿಸಿ ಸ್ಯಾರಿ ತೊಗೊಂಡು ಹೊರಗೂ ಬರಬೇಕಾಗತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಅಲ್ಲಿ ನೀವು ಹೋಗಿ ಇದನ್ನು ತೋರಿಸಿ ಅದನ್ನು ತೋರಿಸಿ ಅಂತ ಹೇಳೋದೇನೂ ಇರಲ್ಲ. ಅಲ್ಲಿ ಆಲ್ರೆಡಿ ಎಲ್ಲನೂ ಡಿಸ್ಪ್ಲೇ ಮಾಡಿಬಿಟ್ಟಿರ್ತಾರೆ. ಅವ್ರ ಹತ್ರ ಎಷ್ಟಿದೆ ಅಷ್ಟನ್ನು ಡಿಸ್ಪ್ಲೇ ಮಾಡಿರ್ತಾರೆ. ನೀವು ಅದರಲ್ಲಿ ನೋಡಿ ಪಿಕ್ ಮಾಡಬೇಕಷ್ಟೆ. ಈ 150 ಸೀರೆ ಅಂತ ಏನು ಹೇಳಿದ್ನಲ್ಲ, ಆ 150 ಸೀರೆನೂ ಡಿಫ್ರೆಂಟ್ ಕಲರ್ ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಇರಲ್ಲ. ತುಂಬ ರಿಪಿಟೇಷನ್ಸ್ ಇರುತ್ತೆ. ಅವ್ರು ನಿಮಗೆ ಡಿಸ್ಪ್ಲೇ ಮಾಡೋದು ಪ್ರಾಬಬ್ಲಿ ಒಂದು 12ರಿಂದ 15 ಸೀರೆಗಳು ಅಷ್ಟೇ ಅವರು ಡಿಸ್ಪ್ಲೇ ಮಾಡೋದು. ಬಿಕಾಸ್ ಬೇರೆ ಎಲ್ಲ ರಿಪಿಟೇಷನ್ಸ್ ಇರುತ್ತೆ. ಯಾರಾದರೂ ಒಂದು ಬ್ಯಾಚಲ್ಲಿ ಆ ಸೀರೆನ ತೊಗೊಂಡು ಹೋದರೆ ಆ ಸೀರೆನ ಅವ್ರು ರೀಪ್ಲೇಸ್ ಮಾಡ್ತಾರೆ ಅಷ್ಟೇ. ಸೊ ನಿಮಗೆ ಕಲೆಕ್ಷನ್ಸ್ ಇರೋದು, ನಾನು ನೋಡಿದಾಗ ನಮಗೆ ಕಲೆಕ್ಷನ್ಸ್ ಇದ್ದಿದ್ದು ಒಂದು 20 ಸೀರೆಗಳ ಕಲೆಕ್ಷನ್ಸ್ ಅಷ್ಟೇ ಇತ್ತು ನಮಗೆ. ನಾವು 20 ಸೀರೆಗಳಲ್ಲಿ ಮಾತ್ರ ನಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಬೋದಾಗಿತ್ತು. ಆ್ಯಂಡ್ ದಿಸ್ ಇಸ್ ಅ ಟಿಪ್ ಫ್ರಮ್ ಮೈ ಎಂಡ್ ಟು ಯು ಆಲ್. ನಿಮಗೆ ಯಾವ ಥರ ಸೀರೆ ಬೇಕು, ಒಂದು 3-4 ಕಲರ್, ಒಂದು 2 ಥರ ಡಿಸೈನ್ಸ್ನ ತಲೆಯಲ್ಲಿ ಇಟ್ಕೊಂಡು ಹೋಗಿ ಅಲ್ಲಿ ಹೋಗಿ ಡಿಸೈಡ್ ಮಾಡೋಣ ಅನ್ನೋದು ಬೇಡ. ನಿಮ್ಗೆ ಬೇಕಾಗಿದ್ದಂಥ ಕಲರು ಡಿಸೈನ್ ಇದ್ದರೆ ಚೂಸ್ ಮಾಡಿ, ಇಲ್ಲಾಂದರೆ ಯು ಕ್ಯಾನ್ ವಾಕ್ಔಟ್. ಯಾಕಂದರೆ ಇಲ್ಲಿ ಇದೇನು 1,000-2,000 ಸೀರೆ ಅಲ್ಲ, ದಿಸ್ ಇಸ್ ವೆರಿ ಕಾಸ್ಟ್ಲಿ. ಆ್ಯಂಡ್ ಆಲ್ಸೋ ನಿಮ್ಗೆ ಟೈಮ್ ಇರಲ್ಲ. ಅಲ್ಲಿ ಹೋಗಿ ನೀವು ಚೂಸ್ ಮಾಡ್ತೀವಿ ಅಂದರೆ ನೀವು ಕನ್ಫ್ಯೂಷನಲ್ಲಿ ನೀವು ಯಾವುದಾದ್ರೂ ಬೇರೆ ಸೀರೆನ ಚೂಸ್ ಮಾಡಿಬಿಡ್ಬೋದು. ಸೊ ಬಿ ವೆರಿ ಕ್ಲಿಯರ್ ಆನ್ ವಾಟ್ ಯು ವಾಂಟ್. ಇದೇ ಥರದ್ದು ಬೇಕು ಅಂದಾಗ ಹೋಗಿ ಸಿಕ್ಕಿದ್ರೆ ತೊಗೊಳ್ಳಿ, ಇಲ್ಲಾಂದರೆ ತೊಗೊಳ್ಬೇಡಿ. ನಾವು ಕಮಿಂಗ್ ಟು ದ ಮೇನ್ ಪಾರ್ಟ್, ನಾನು ಯಾವ ಸ್ಯಾರಿ ತೊಗೊಂಡೆ ಅಂತ. ಟು ಬಿ ವೆರಿ ಫ್ರ್ಯಾಂಕ್, ನಾನು ತುಂಬ ಕನ್ಫ್ಯೂಷನಲ್ಲಿ ಸ್ಯಾರಿನ ಸೆಲೆಕ್ಟ್ ಮಾಡಿದ್ದು. ಏಕೆಂದರೆ ನಾನು ಅಂದ್ಕೊಂಡು ಹೋದಂಥ ಕಲರ್ಸಲ್ಲಿ ನಂಗೆ ಸಿಗಲಿಲ್ಲ. ಬಟ್ ಈ ಸ್ಯಾರಿನ ನೋಡಿದಾಗ ಕಲರ್ ವಾಸ್ ಓಕೆ, ಬಟ್ ದ ಬಾರ್ಡರ್ ಆ್ಯಂಡ್ ದ ಡಿಸೈನ್ ನಂಗೆ ತುಂಬಾ ಇಷ್ಟ ಆಯಿತು. ತೊಗೊಳ್ಳುವಾಗ ಕನ್ಫ್ಯೂಷನಲ್ಲೇ ತೊಗೊಂಡೆ, ಮನೆಗೆ ಬರೋವರೆಗೂ ಕನ್ಫ್ಯೂಷನಲ್ಲೇ ಇದ್ದೆ. ಬಟ್ ಆ ಸಾರಿನ ಮನೆಗೆ ಬಂದು ಒಂದ್ಸತಿ ಹಾಕ್ಕೊಂಡ್ಮೇಲೆ ಐ ಫೆಲ್ ಇನ್ ಲವ್ ವಿತ್ ದ ಸಾರಿ ಆ್ಯಂಡ್ ವಿತ್ ದ ಡಿಸೈನ್, ವಿತ್ ದ ಬಾರ್ಡರ್. ಇಟ್ ಇಸ್ ಸೋ ಗುಡ್. ಇಟ್ ಈಸ್ ನಾಟ್ ಸಮ್ ಎಕ್ಸ್ಟ್ರಾಡಿನರಿ ಆರ್ ಇಟ್ ಇಸ್ ನಾಟ್ ಸಮ್ ಡಿಫ್ರೆಂಟ್ ಕಲರ್. ಇಟ್ ಈಸ್ ಅ ನಾರ್ಮಲ್ ಕಲರ್. ನೀವು ತುಂಬ ನೋಡಿರ್ತೀರ ಆ ಕಲರ್ನ. ಬಟ್ ದ ಬಾರ್ಡರ್ ವಾಸ್ ಸೋ ನೈಸ್. ನಂಗೆ ಅದು ಬಿಡೋಕ್ಕೆ ನಂಗೆ ಇಷ್ಟನೇ ಆಗಲಿಲ್ಲ. ಆ್ಯಂಡ್ here is the saree. I'll show you the saree. So this is the saree. You can see the saree. It is so nice. The color is so good. And the border, nange border ನೋಡಿ ನನಗೆ ಬಿಡ್ಲಿಕ್ಕೆ ಇಷ್ಟನೇ ಆಗಲಿಲ್ಲ. Border looks so rich when you wear it. And this is the saree, and this is how the border looks. It looks so nice and the color is very good. I really love the saree. ನನಗೆ ಇದು ಪ್ರೈಸ್ ಆಗಿತ್ತು 51,095 rupees. ಅಂದರೆ 51,000 ಆಯಿತು ನನಗಿದು. ಐ ನೋ ಪ್ರೈಸ್ ಇಸ್ ಲಿಟಲ್ ಹೈ, ಬಟ್ ವೆನ್ ಯು ವೇರ್ ಇಟ್ ಎವ್ರಿ ಪೆನ್ ಈಸ್ ವರ್ತ್ ಇಟ್ ಅಂತ ಅನ್ಸುತ್ತೆ. ಆ್ಯಂಡ್ ದಿಸ್ ವಾಸ್ ಅ ಸ್ಟೋರಿ ಅಬೌಟ್ ಮೈ ಮೈಸೂರು ಸಿಲ್ಕ್ ಸಾರಿ. ನಿಮಗೆ ನನ್ನ ಮೈಸೂರು ಸಿಲ್ಕ್ ಸಾರಿ ಕಲೆಕ್ಷನ್ಸ್ ಏನಾದರೂ ನೋಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಮೇಕ್ ಅ ವಿಡಿಯೋ ಆಫ್ ಇಟ್. ಥ್ಯಾಂಕ್ ಯು ಸೋ ಮಚ್.